ನೀವು ಹುಲಿ ಕಾರ್ಯಾಚರಣೆ, ಕರಡಿ ಕಾರ್ಯಾಚರಣೆ, ಚಿರತೆ ಕಾರ್ಯಾಚರಣೆ ಟೋಟಲ್ ಎಷ್ಟು ಮಾಡಿದ್ದೀರಾ ಸರ್? ಎಲ್ಲೆಲ್ಲಿ ಹೋಗಿ ಮಾಡಿದ್ದೀರಾ? ಸುಮಾರು ಎಲ್ಲ ಮರ್ತೋಗಿದೆ. ಒಂದು ಹೆಚ್ಚು ಕಡಿಮೆ ಒಂದು 10 ಹುಲಿದ ಮೇಲೆ ಮಾಡಿದ್ದೀನಿ. ಒಂದು ಚಿರತೆ ಲೆಕ್ಕನೇ ತಪ್ಪಿ ಹೋಗಿದೆ, ಕರಡಿನೂ ಲೆಕ್ಕನೇ ತಪ್ಪಿ ಹೋಗಿದೆ ನನಗೆ. ಅಂತೂ ಅಂದಾಜು ಒಂದು 5 ಕರಡಿದ ಮೇಲೆ ಒಂದು 10-15 ಚಿರತೆಗಳು, ಅಲ್ಲಿ ಹುಲಿಗಳು. ಆ ಸೈಡ್ ಹುಣಸೂರು ಸುತ್ತಮುತ್ತ ಚಿರತೆಗಳದೆಲ್ಲ ಬಹಳ ಅವಳಿ ಇರ್ತಿತ್ತು. ಹುಲಿದು ಇತ್ತು. ಹುಲಿದೊಂದು ಮುಖ್ಯವಾದ ಕಾರ್ಯಾಚರಣೆ ಅಂತ ಹೇಳಿದ್ರೆ ನಂದು ಒಂದು ಹಣಗೋಡು ಅಂತ, ಹಣಗೋಡು ಹೋಬಳಿಯಲ್ಲಿ ಒಂದು ಕಬ್ಬಿನ ತೋಟದೊಳಗಡೆ ಕವಲಲ್ಲಿ ನೀರು ಬಿಡುವಲ್ಲಿ ಒಬ್ಬ ಆ ತೋಟದ ಪಕ್ಕದಲ್ಲಿ ಲೈನ್ ಮನೆಯಲ್ಲಿದ್ದವನೊಬ್ಬ ಇದಕ್ಕೆ ಬೆಳಿಗ್ಗೆ ಆಗ ಟಾಯ್ಲೆಟ್ ಎಲ್ಲ ಕಡಿಮೆ ಅಲ್ಲ, ಬೆಳಿಗ್ಗೆ ಹಾಗೆ ಕಕ್ಕಸ್ ಮಾಡಿಬಿಟ್ಟು ಆ ಕಬ್ಬಿನ ಗದ್ದೆ ಕವಲಲ್ಲಿ ಇರುವ ನೀರಿನಲ್ಲಿ ತಿಕ್ಕ ತೊಳಿಯಕ್ಕೆ ಹೋದಾಗ ಈ ಕಬ್ಬಿನ ಗದ್ದೆಲಿದ್ದ ಹುಲಿ ಅವನಿಗೆ ಅಟ್ಯಾಕ್ ಮಾಡಕ್ಕೆ ಹೋಗಿದೆ. ಸೊ ಈಗ ಅವನು ಕಿರ್ಚಿಕೊಂಡಾಗ ಬಾಕಿ ಇರೋರೆಲ್ಲ ಕಿರ್ಚಿ ಮಾಡಿ ಪುನಃ ಅದು ಕಬ್ಬಿನ ಗದ್ದೆಗೆ ನೆಗೆದುಬಿಟ್ಟಿದೆ ಒಳಗಡೆ. ಪುನಃ ಅವನ್ನ ಎತ್ಕೊಂಡು ಅವರೆಲ್ಲ ಎಳ್ಕೊಂಡು ಹೋಗಿ ಆಸ್ಪತ್ರೆಗೆ ತಗೊಂಡೋಗಿ ಹಾಕಿ ಅವನು ಉಳ್ಕೊಂಡಿದ್ದಾನೆ. ಅವನೇನು ಪ್ರಾಣಹಾನಿ ಆಗಿಲ್ಲ, ಅದು ಗಾಯ ಸಿಕ್ಕಾಪಟ್ಟೆ ಆಗಿದೆ. ಕೊನೆಗೆ ಮೆಸೇಜ್ ಬಂತು ಹುಣಸೂರಿಗೆ, ಈ ರೀತಿ ಹುಲಿ ಸೇರ್ಕೊಂಡ್ಬಿಟ್ಟಿದೆ ನಂದು ಅಂತ. ಸೊ ಇದು ನಂದು ಸರಿ ಅಂತೇಳಿ ನಾವು ಎಲ್ಲ ಹೋದೋ, ರೇಂಜರು ನಾವು ಎಲ್ಲ ಸೇರಿಕೊಂಡು ಅಲ್ಲೋದೆ ಕಬ್ಬಿನ ಗದ್ದೆ ಒಳಗಡೆ. ಅದು ಹಿಂಗೆ ಹಳ್ಳದಲ್ಲಿ ಕಬ್ಬಿನ ಗದ್ದೆ, ಮೇಲೆ ಇದು ಆ ಕಡೆ ಒಂದು ಕೆರೆ ಇದೆ, ಮಧ್ಯದಲ್ಲಿ ದಿಬ್ಬ ಹಳ್ಳದಲ್ಲಿ ಮತ್ತೆ ಕಬ್ಬಿನ ಗದ್ದೆ. ಅದರದ ಆ ಕಡೆ ಕಬ್ಬಿನ ಗದ್ದೆದ ಆ ಕಡೆ ಒಂದು ಹಳ್ಳ, ಜರಿ ಸಣ್ಣ, ಅದು ಮಳೆಗಾಲದಲ್ಲಿ ನೀರು ಹರಿಯೋದು. ಆಗ ಆ ಟೈಮ್ನಲ್ಲಿ ಅದು ಖಾಲಿ, ಡ್ರೈ ಆಗಿತ್ತು. ಈ ಕಬ್ಬಿನ ಗದ್ದೆಗೆ ಕವಲು ಮಧ್ಯದಲ್ಲಿ ಒಂದು ಕವಲಲ್ಲಿ ನೀರು ಬಿಡೋದು ಕವಲಿದೆ. ನಾವು ಹೋಗಿ ಎಂತ ಮಾಡೋದು, ಔಷಧಿ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹೋಗಿ ಆ ಕವಲದ ಆಚೆ ಈಚೆ ನಿಂತ್ಕೊಂಡು ಕೈಯಾಗಿ ನಿಂತ್ಕೊಂಡು, ಅಲ್ಲ ಈ ಕಬ್ಬಿನ ಗದ್ದೆ ಒಳಗಡೆ ನುಗ್ಗಿದ್ರೆ ಕೋವಿಯನ್ನು ತಿರುಗಿಸೋಕ್ಕಾಗಲ್ಲ, ಎಲ್ಲಿದೆ ಅಂತೇಳಿ ಗೊತ್ತೂ ಆಗೋದಿಲ್ಲ, ಕಾಣೋದು ಇಲ್ಲ. ಹತ್ರನೇ ಹೋಗ್ಬೇಕು ಹುಲಿದು. ಹತ್ರ ಹೋಗೋದಿದ್ರೆ ಏನು ಮಾಡೋಕ್ಕಲ್ಲ. ಹತ್ರದಲ್ಲಿ ನಮ್ಗತ್ತೆ ಏನಾಗ್ತದೆ, ಈಗ ಆಲ್ರೆಡಿ ಒಬ್ಬನಿಗೆ ಕಚ್ಚಿದೆ, ಏನು ಮಾಡೋಕ್ಕಾಗೋದಿಲ್ಲ, ಇದು ಕಷ್ಟ ಆಗ್ತದಲ್ಲ. ಪ್ಲಸ್ ಈ ಕಬ್ಬಿನ ಗದ್ದೆ ಹಂಗಲ್ಲ, ಅದರದ್ದು ಗರಿ ಇದೆಲ್ಲ ಮುಖಕ್ಕೆಲ್ಲ ಹೊಡೆದು ಬಿಡ್ತದೆ, ನಮಗೆ ಮೈಗೆಲ್ಲ ಗಾಯ ಆಗ್ತದೆ. ಪ್ಲಸ್ ನಮಗೆ ಇಮಿಡಿಯೇಟ್ ಪಕ್ಕದಲ್ಲಿ ಬಂದರೂ ಗನ್ನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಕಬ್ಬಿನ ಜಲ್ಲೆಯಲ್ಲಿ ತಡೀತದೆ. ಪ್ಲಸ್ ಹೊಡಿಲಿಕ್ಕೆ ಹೋದೆ ಕಟ್ಟು, ಸಿರೆಂಜಿಗೆ ನಮಗೆ ಕ್ಲಿಯರ್ ಜಾಗ ಬೇಕು. ಇದು ಕ್ಲೋಸ್ ಎನ್ಕೌಂಟರ್. ಇದು ಯಾಕೋ ಜೀವದ ಆಸೆ ಬಿಟ್ಟುಬಿಟ್ರೆ ಈ ಕೆಲಸ ಆಗಬೇಕಲ್ಲದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ರೇಂಜರ್ ಹತ್ರ ಪಕ್ಕದಲ್ಲಿ ರೇಂಜರ್ ಇದ್ದಾರೆ, ನಾನು ಅಸಿಸ್ಟೆಂಟ್ ಒಬ್ಬ ಇದ್ದಾನೆ. ಅಸಿಸ್ಟೆಂಟ್ ಕೈಲಿ ಕೋವಿ ಕೊಟ್ಟಿದ್ದೀನಿ, ಹಂಗೆ ಬಂದರೆ ಶೂಟ್ ಮಾಡೋದೇ ಮರೆ ನೆಟ್ಟಿಗೆ, ನೋಡೋಣ ಎಂತ ಮಾಡೋದು ಅಂತ ಹೇಳಿ ಕೊಂಡಿರ್ಬೇಕಾದ್ರೆ ಅಷ್ಟು ಬೇಗ ಈ ಕವಲೆಗೆ ದಾಟಿ ಕಕ್ಕಂತ ಹೇಳಿತ್ತು. ನೋಡುವಾಗ ಅಂದಾಜು ಒಂದು 20 ಅಡಿ ದೂರದಲ್ಲಿ ಒಂದ್ಸತಿ ನಮ್ಮನ್ನು ನೋಡಿತು. ಅಷ್ಟು ಬೇಗ ಈ ಮೇಲೆಗೆ ಹತ್ತಬೇಕಣ ಅಂತೇಳಿ ನಾನು ಹತ್ಬಿಟ್ಟೆ. ನನ್ನ ಶಿಷ್ಯ ಮೊದಲೇ ಹತ್ಬಿಟ್ಟ, ಈ ಕೋವಿ ಇದ್ದವನು. ಅವನು ಹತ್ತಿದವ್ರು ನಿಂತು ಇಲ್ಲ ಓಡೇ ಬಿಟ್ಟ 5 ದೂರಲ್ಲಿ. ನಾನು ಮೇಲೆ ಹತ್ತಿದ್ದೆ, ಪಕ್ಕದಲ್ಲಿ ರೇಂಜ್ ಆಫೀಸರು ಅವನು ನೆಗೆಯುವಾಗ ಹುಲಿ ನೆಗ್ದಾಗಿದೆ ಅವನ ಮೇಲೆ, ಸಿಗ್ಗೆ ನೆಗೆದಿದೆ. ಅವನು ಕೋವಿ ಸಮೇತ ಹಿಂಗೆ ಉಲ್ಟ ಬಿದ್ದೋಗ್ಬಿಟ್ಟಿದ್ದಾನೆ. ಆ ಬರೆಯಲ್ಲಿ ಜಾರಲ್ಲಿ ಅದು ಸ್ವಲ್ಪ ಮರಳು ಬೇಸರಿತ ಮಣ್ಣು. ಹುಲಿದು ಕಾಲು ಸೊಂಟನ ಇಲ್ಲಿ ಹಿಡಿದಿದೆ, 2 ಮುಂದಿನ ಕೈಯಲ್ಲಿ, ಹಿಂದೆ ಕಾಲು ಒಂದು ತೊಡೆನ ಜಾರಿ ಮರಳಿಗೆ ಗ್ರಿಪ್ ಮಾಡಲಿಕ್ಕೆ ಕೊಡ್ತಿದೆ. ಟೈಗರಿಗೆ ಗ್ರಿಪ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ನಾನು ಪಕ್ಕದಲ್ಲಿ ನಿಂತೀನಿ, ನನ್ನ ಕೈಲಿ ಅಲ್ಲಿಂದ ಅದು ಯಾವಾಗ ಇದಾಯಿತು, ನಾನು ಕೋವಿ ಕೊಡ್ರೋ ಅಂತೇಳಿ ಕೂಗ್ತಾ ಇದ್ದೀನಿ. ಇವರು ಪಾಪ ಇವ್ರ ಕೈಲಿ ರೈಫಲ್ ಇತ್ತು, ರೇಂಜರ್ ಕೈಲಿ. ಇವರು ಉಲ್ಟ ಬಿದ್ದೋಗಿದ್ದಾರೆ, ರೈಫಲ್ ಕೆಳಗಾಗಿದೆ. ಇವ್ರಿಗೆ ಡಾಕ್ಟ್ರು ನನ್ನ ಕೋವಿಗೆ ಹೇಳ್ತಾ ಇರೋದು, ಇನ್ನು ಕೊನೆ ಆಟ ಹೆಂಡತಿ ಮಕ್ಕಳನ್ನೆಲ್ಲ ಅವನು ಹೇಳಿದ ಹೇಳಿಕೆ ನಂತರ ಹೆಂಡತಿ ಮಕ್ಕಳನ್ನೆಲ್ಲ ಯೋಚನೆ ಬಂದುಬಿಡ್ತು. ಈ ಡಾಕ್ಟ್ರು ನನ್ನೇ ಕೋವಿಗೆ ಹೇಳ್ತಾರೆ, ಇವ್ರ ಕೈಲಿ ಔಷಧಿ ಕೋವಿ. ಈಗ ನಾನು ಹೊಡೆದ್ರೆ ಅದು ಇಂಜೆಕ್ಷನು, ಅದು 8-10 ನಿಮಿಷ ಆಗಬೇಕು ಇಂಜೆಕ್ಷನ್ ಆ್ಯಕ್ಟ್ರ್ ಆಗಲಿಕ್ಕೆ. ಅಷ್ಟರೊಳಗೆ ನನ್ನೂ ಮುಗಿಸ್ತದೆ, ಇಂಜೆಕ್ಷನ್ ಹೊಡೆದು ಪ್ರಯೋಜನ ಇಲ್ಲ. ಏನು ಮಾಡೋದು ಈಗ? ಇದು ನೆಕ್ಸ್ಟ್ ಆಲ್ಟರ್ನೇಟಿವ್ ಇದನ್ನು ಅದನ್ನೀಗ ಹೊಡೆಯೋದು ಅಷ್ಟೇ. ಏನಂತೇಳಿ ಕೋವಿ ಇಲ್ಲ ನನ್ನ ಕೈಲಿ ಇಂಥ. ಇವರೇನೋ ಯೋಚನೆ ಮಾಡಿಕೊಂಡು ಹಂಗೆ ಇರುವ ತಾಕತ್ತೆಲ್ಲ ಸೇರಿಸಿ ತಿರುಗಿದ್ದಾರೆ, ಹಿಂಗೆ ನೋಡೋಣ ಉಲ್ಟಾ ಹೊಡಿತೀನಿ ಅಂತ. ಹಾಗೇನಾಗಿದೆ, ಇವ್ರದ್ದು ರೈಫಲ್ದು ಬಟ್ಟು ಹುಲಿದು ಮುಖಕ್ಕೆ ಹೊಡೆದಿದೆ ಇದರಲ್ಲಿ. ಆವಾಗ ಏನಾಗಿದೆ, ಅದು ಸೊಂಟದಲ್ಲಿ ಹಿಡ್ಕೊಂಡ ಗ್ರಿಪ್ಪನ್ನ ಲೂಸ್ ಮಾಡ್ತು. ಅದು ಹಿಂದೆ ಕಾಲ ಗ್ರಿಪ್ ಆಗಲಿಲ್ಲ, ಜಾರಿ ಕೆಳಗಡೆ ಹೋಯ್ತು ಹುಲಿ. ಕೆಳಗೆ ಹೋದ್ರೆ ನನ್ನ ನೋಡಿಕೊಂಡು ಅಂತ ಹೇಳ್ಕೊಂಡು ನನ್ನ ನೋಡ್ಕೊಂಡು ನಿಂತ್ಬಿಡ್ತು. ನನಗಿನ್ನು ಬೇರೆ ವಿದ್ಯೆ ಇಲ್ಲ. ಟ್ರ್ಯಾಂಕ್ಲೈಸರ್ ಕಣ್ಣನ್ನು ಕರೆಕ್ಟ್ ಕಣ್ಣಿಗೆ ಹಿಡ್ಕೊಂಡೆ. 3 ಅಡಿ ಅಷ್ಟೇ ಹುಲಿಗೂ ನನಗೂ, ಒಂದು 3-4 ಅಡಿ ಕರೆಕ್ಟ್ ಅಲ್ಲಾಡದೆ ಕಣ್ಣಿಗೆ ಹಿಡ್ಕೊಂಡು ಹಂಗೆ ಹಿಡ್ಕೊಂಡೆ. ಎಲ್ಲಾದರೂ ನೆಗಿಲಿಕ್ಕೆ ತಕ್ಕಂದ್ರೆ ಕಣ್ಣಿಗೆ ಹೊಡೆದು ಬಿಡ್ತೀನಿ. ಇನ್ನು ನನಗೆ ಬಚಾವಾಗಲಿಕ್ಕೆ ಬೇರೆ ಮಾರ್ಗ ಯಾವುದೂ ಇಲ್ಲ, ಯಾವ ವಿಧಿನೂ ಇಲ್ಲ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಏನಿಲ್ಲ, ಏಮು ಕರೆಕ್ಟ್. ಅದು ಸ್ವಲ್ಪ ಅಲ್ಲಾಡಿದ್ರು
ಕಣ್ಣಿಗೆ ಹೊಡೆದು ಬಿಡ್ತೀನಿ. ಸಿರಂಜ್ ಕಣ್ಣೊಳಗೆ ನುಗ್ಗೋಗಿ ಇನ್ನು ಬಿಟ್ಟುಬಿಡ್ತದೆ ನಾನು ಬಚಾವಾಗ್ತೀನಿ ಅಂತೇಳಿ ಇನ್ನು ಬೇರೆ ನೋವು ಆಲ್ಟರ್ನೇಟ್ ಇಟ್ಟರೆ ತೀರ್ಮಾನ ಮಾಡಿಕೊಂಡೆ. ಇದರಲ್ಲಿ ದೇವ್ರನ್ನೆಲ್ಲ ಯೋಚನೆ ಮಾಡಿ ಏನಾಯಿತು ಒಂದು 2 ನಿಮಿಷ ಅಂತೇಳಿ ನಾನು ಅಲ್ಲಾಡಲಿಲ್ಲ, ಹಂಗೆ ಮೂಮೆಂಟ್ ಇಲ್ಲ, ಹಂಗೆ ನಿಂತಿದ್ದೀನಿ. ಏಮ್ ಮಾತ್ರ ಕರೆಕ್ಟ್ ಕಣ್ಣಿಗೆ ಹಿಡಿದುಕೊಂಡಿದ್ದೀನಿ ಸಿರಂಜಿನ ಏಮ್ ಮಾಡಿ. ಒಂದು 2-3 ನಿಮಿಷ ಅಂತೇಳಿ ನೋಡಿದಾಗ ಒಂದು ಗಬ್ಬಕ್ಕ ಅಂತೇಳಿ ನಗದು ಕಬ್ಬಿನ ಗದ್ದೆ ಒಳಗಡೆ ಸೇರ್ತು. ಅಲ್ಲಿಂದ ಪುನಃ ಇನ್ನೆಂತ ಮಾಡೋದು, ಇಂಥ ಕಬ್ಬಿನ ಗದ್ದೆ ಸೈಡಿಂದ ಹೋಗೋಣ ಆಚೆ ಬದಿಗೆ ಅಂತೇಳಿ ಇನ್ನು ಅವ್ರನ್ನೇ ಪುನಃ ಜೀಪಿಗೆ ಹತ್ತಿಸಿ ಅವ್ರದ್ದು ಮಾಂಸ ಅಲ್ಲಿ ಹಿಂಗೆ ಕಿತ್ತುಬಿಟ್ಟಿತ್ತು. ಶೋಲ್ಡ್ರದ್ದು ಮಾಂಸ ಹಿಂಗೆ ಎದ್ದು, ತೊಡೆದು ಮಾಂಸ ಎಲ್ಲ ಅವ್ರನ್ನ ರೇಂಜ್ ಆಫೀಸರ್ನ ಹಾಸ್ಪಿಟ್ಲಿಗೆ ಕಳಿಸಿ ಇನ್ನು ಆ ಕಡೆ ಇನ್ನು ರೈಫಲ್ ಒಂದು ಇದು ಅಷ್ಟರಾಗೆ ಇದೆಲ್ಲ ಆಗುವಾಗ ಇವನು ಬಂದ ನನ್ನ ಶಿಷ್ಯ ಒಂದು ಪೆಟ್ಟಿ ಇಸ್ಕೊಂಡ. ನಿನ್ನ ಕೈಲಿ ಕೋವಿ ಕೊಟ್ಟು ನನ್ನ ಜೊತೆಲಿ ನಿಲ್ಲಬೇಕು ಅಂತ ಹೇಳಿದ್ರೆ ನಾ ಕೇಳೋ ಕೋವಿ ಕೊಡಬೇಕಾದ್ರೆ ನೀ ಕೋವಿ ಎತ್ಕೊಂಡು ಓಡ್ಲಿಕ್ಕೆ ಮರ ನಿನ್ನ ಕರ್ಕೊಂಡು ಬಂದಿದ್ದು ಹೇಳ್ಬಿಟ್ಟು ಒಂದು ಕೊಟ್ಟೆ ಸರಿಯಲ್ಲಿ ಸಿಟ್ಟಲ್ಲಿ ಇದರಲ್ಲಿ ಕೊಡೋಲಿ ಕೋವಿ ನಿನ್ನಂತ ಲೋಪರಿಗೆ ಕೋವಿ ಕೊಡೆ ಕೇಡು ದಟ್ಟು ನೀನು ಹೋಗು ನೀನು ಹೇಳ್ಬಿಟ್ಟು ಅವನ್ನ ಓಡಿಸಿದೆ. ಇನ್ನು ಎಂತ ಮಾಡೋದು ಅಂಥೇಳಿ ಏನು ಮಾಡೋದು, ಇನ್ನೂ ಇದು ಆ ನೆಗೆಯೋದು ಗ್ಯಾರಂಟಿ. 2 ವಿಕೆಟ್ ಆಯಿತು, ಒಬ್ಬ ಬೆಳಿಗ್ಗೆ ಆಯ್ತು, 2 ಇನ್ನಿಗೆ 3ನೇ ವಿಕೆಟು ನಾವು ಯಾರಾದರೂ ಒಂದು ಆಗಬೇಕು. ಇದು ಆಗೋದಿಲ್ಲ, ಇದು ಕಷ್ಟ ಉಂಟು ಅಂತೆಲ್ಲ ಹೇಳಿ ನೋಡೋಣ ಇನ್ನೊಂದು ಪ್ರಯತ್ನ. ಕಬ್ಬಿನ ಗದ್ದೆ ಆಚೆಯಿಂದ ಹೋಗು, ಆಚೆ ನಿಮಗೆ ದಿಬ್ಬ ಇದೆ, ಅಲ್ಲಿ ಆ ಕಡೆ ಜರಿ, ಅದು ನೀರಿಲ್ಲ, ಅದೇ ಕುರ್ಚಿಲಿ ಕಾಡುಂಟು. ಸರಿ, ಇನ್ನೊಂದು ಬೇರೆ ಒಬ್ಬ ಶಿಷ್ಯನ ಕರ್ಕೊಂಡೆ. ಬಾ ಮರೆ ನೀನೊಂದು ರೈಫಲ್ ಇಟ್ಕೋ ಕೈಯಲ್ಲಿ, ನಾನು ಒಂದು ಕೈಯಲ್ಲಿ ಔಷಧಿಗೆ ಹೋಗಿ ಒಂದು ಹೆಗಲಲ್ಲಿ ರೈಫಲ್ 2 ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಹಂಗೆ ಹೋಗಿ ಆ ಕಬ್ಬಿನ ಗದ್ದೆದು ಒಳಗೆ ಅಂದರೆ ಸೈಡಿಂದ ಹೋಗಿ ಆ ದಿಬ್ಬ ಹತ್ತದು. ಆಚೆ ದಿಬ್ಬ ಹತ್ತಿರ ಕಬ್ಬಿನ ಗದ್ದೆ ಎಲ್ಲ ಬೆಳೆದು ಬಿಟ್ಟಿದೆ. ಈಚೆ ಕಡೆ ಇರೋರಿಗೆ ನಮ್ಮನ್ನು ಕಾಣೋದಿಲ್ಲ, ಇದರಲ್ಲಿ ಫುಲ್ ಕವರ್ ನಾವು. ಆ ಕಡೆಯಿಂದ ನಾನು ಒಳ ಕಡೆ ನೀನು ನೋಡ್ಕೋ, ಇದ್ರ ಸೈಡಲ್ಲಿ ಅಲ್ಲೆಲ್ಲಾದ್ರೂ ಅಡಿಗೆ ಕೂತಿದ್ರೆ ಕಬ್ಬಿನ ಗಡ್ಡೆಯಿಂದ ದಾಟಿ ನೆಗೆದ್ರೆ ನಾ ಇನ್ನೇನು ಮಾಡೋಕ್ಕಾಗಲ್ಲ. 2 ಅಡಿಯೆಲ್ಲ ನೆಗೆದ್ರೆ ಹೊಡಿ ಅದನ್ನ ಇನ್ನು ನೆಟ್ಟಿಗೆ. ನಾನು ಈ ಕಡೆ ನೋಡ್ಕೊಳ್ತೀನಿ ಕಬ್ಬಿನ ಗದ್ದೆ ಕಡೆ, ಸೊ ನೀನು ಆ ಕಡೆ ನೋಡ್ಕೊ. ಹಂಗೇ ಮೇಲೆ ಹೋಗೋಣ ಅಂತ. ಸೊ ಈ ಕಡೆ ನೋಡ್ಕೊಂಡು ಆಲ್ಮೋಸ್ಟ್ 95% ಕಬ್ಬಿನ ಗದ್ದೆ ಎಂಟಿಗೆ ಮುಟ್ಟಿದ್ದೇವೆ ನಾವು. ಎಲ್ಲಿ ಸದ್ಯ ಕೇಳೋದಿಲ್ಲ. ನೋಡೋಣ ಒಂದು ಕೆಮ್ತೀನಿ ಅಂತೇಳಿ ಒಂದು ಕೆಮ್ಮಿ ಇನ್ನೊಂದು 2 ಹೆಜ್ಜೆ ಹಾಕಿದ್ದೀವಿ ಅಷ್ಟೇ. ಹಾಕುವಾಗ ಕಬ್ಬಿನ ಗದ್ದೆಯಿಂದ ಆ ಕಡೆಗೆ ದಾಟಿ ಹಿಂಗೆ ತಿರುಗ್ತಾ ಉಂಟು, ನಮ್ಮ ಕಡೆಗೆ ತಿರುಗ್ತಾ ಉಂಟು. ಹಂಗೆ ಎತ್ತಿದ್ದು ಒಂದೇ ಒಂದು ಕಾಯಿ ಸಟ ಇದರಲ್ಲಿ ಒಂದು ಹೊಡೆದೆ, ಹಂಗೆ ಸೈಟ್ ಆಡ್ಬಿಡ್ತು ಮೇಲಕ್ಕೆ. ನಾವು ಇದು ಮೇಲಿಂದ ಹಾರಿ ಬರೋದು ನನ್ನ ಲೈಫಲ್ಲಿ ಫಸ್ಟ್ ಕಂಡಿದ್ದದು. ಮೇಲೆ ಹಾರಿ ಹಿಂಗೆ ಮೇಲಿಂದ ಬಂದು ನಮ್ಮನ್ನ ಅಟ್ಯಾಕ್ ಮಾಡೋದು ಕಾಣ್ತದೆ ಅಂತೇಳಿ ರೈಫಲ್ನ ತೆಗೆದು ಇಟ್ಕೊಂಡೆ. ಹಂಗೆ ಅದು ಮೇಲೆ ಒಂದು 15-20 ಅಡಿ ಸೈಟ್ ಒಟ್ಟಿಗಳು ಮೇಲ್ಗೆ ಹಾರಿ ಹಂಗೆ ಕೆಳಗೆ ಬರ್ತಾಯಿತ್ತು. ಅಷ್ಟೇ ಜೊತೆಲಿದ್ದು ಒಂದು ಸರಿ ಗುಂಡು ತಗಲಿದೆ ಹೊಡಿಬೇಡಿ ಅಂತ. ಪುನಃ ಎಲ್ಲ ಏನು ಧೈರ್ಯ ಮೇಲೆ ಹಾರಿಬಿಟ್ರು ಅಂತ ಹೇಳ್ಕೊಂಡು ಹಂಗೆ ಬಂದು ದಪ್ಪ ಅಂತ ಹೇಳಿ ಕೆಳಗೆ ಬಿತ್ತು ಮೇಲೆ ಇನ್ನು ಅದನ್ನ ಎತ್ತಾಕೊಂಡು ತಗೊಂಡೋಗಿ ಇದು ಮಾಡಿ ಅಪ್ಪನಿಗೆ ಹೇಳೋದು, ಸರಿ ಹಿಂಗೆ ವಿಷಯ ಸರಿ, ತಾವು ಬದುಕಿನ ನಡುವೆ ಹೋರಾಟ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅದರಿಂದ ಅನಿವಾರ್ಯತೆ ಹೊಡಿಲೇಬೇಕಾಗಿತ್ತು, ಹೊಡೆದಿದ್ದೀನಿ, ಏನು ಕ್ರಮ ತಗೊಳ್ತೀರಾ ಅಂತ. ಆಗ ಅಷ್ಟು ಈ ಪ್ರಾಜೆಕ್ಟ್ ಟೈಗರು ಅದೆಲ್ಲ ಇರಲಿಲ್ಲ. ಆಯ್ತು ಬಿಡು, ಆಯಿತು ಜೀವ ಉಳ್ಸ್ಕೊಂಡಿದೆಯಲ್ಲ ಸಾಕು, ಅದೇನು ತೊಂದರೆ ಇಲ್ಲ, ತಗೊಂಡೋಗಿ ಅದನ್ನ ಒಂದು ಪೋಸ್ಟ್ಮಾರ್ಟಮ್ ಮಾಡಿಸ್ಬಿಟ್ಟು ಅದು ವ್ಯಾನಿಂಗ್ ಗೇಮ್ ಅಂತ ಇಟ್ಟಾಗ ಮೈಸೂರಲ್ಲಿ ಸ್ಟಫಿಂಗ್ ಮಾಡೋರು. ಅದೀಗ ಹುಣಸೂರು ವೈಲ್ಡ್ ಲೈಫ್ ಡಿವಿಷನ್ ಆಫೀಸಲ್ಲಿ ಇಟ್ಟಿದ್ದಾರೆ ಅದನ್ನು. ಟೈಗರ್ ನುಗ್ಗುವಾಗ DFT ಚೇಂಬರ್ಗೆ ಸ್ಟಫ್ ಎಲ್ಲ ಮಾಡಿ ಅದನ್ನು ಅಲ್ಲಿಂದ ಅದನ್ನು ತರಿಸ್ಕೊಂಡು ಅಲ್ಲಿಟ್ಟರು. ಹಂಗೆ ಅದು ನಮ್ಮದು ಫಸ್ಟು ಇಲ್ಲಿ ಬೇಟೆ. ಅಲ್ಲಿಂದ ಇನ್ನೊಂದು 2 ಸತಿ ಒಂದು ಚಿರತೆ ಅಷ್ಟೇ. ಒಂದು ಸತಿ ಚಿರತೆನೂ ಒಂದು ಹುಡುಗನ ಮೇಲೆ ಎರಗಿ ಕೂತು ಬಿಟ್ಟಿತ್ತು. ಹುಡುಗ ಉಲ್ಟಾ ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾನೆ, ಅದ್ರ ಮೇಲೆ ಚಿರತೆ ಕೂತಿದೆ ಅವನ ಮೇಲೆ. ಅದು ಕುತ್ತಿಗೆಗೆ ಬಾಯಿ ಹಾಕೋದು, ನಾನು ಹಿಂಗೆ ಕ್ಲಾಪ್ ಮಾಡೋದು, ಆಗ ತಲೆ ಎತ್ತಿ ನನ್ನ ನೋಡೋದು, ಹೇಳೋದು. ಇನ್ನೀಗ ಬೇರೆ ಏನು ನಮ್ಮ ಔಷಧಿ ಹೆಂಗೆ ಹೊಡೆದ್ರು ಅಷ್ಟರವರೆಗೆ ಔಷಧಿ ಆ್ಯಕ್ಟ್ ಆಗಲಿಕ್ಕೆ 8-10 ನಿಮಿಷ ಬೇಕು. ಈ ಔಷಧಿ ಆ್ಯಕ್ಟ್ ಆಗೋವರೆಗೆ ಅದು ಏನು ಬೇಕಾದ್ರೆ ಮಾಡ್ಬೋದು ಇವನ್ನ. ಇದರಲ್ಲಿ ಕರೆಕ್ಟಾಗಿ ಹುಡುಗನ ಮೇಲೆ ಕೂತ್ಬಿಟ್ಟು ಕುತ್ತಿಗೆಗೆ ಬಾಯಿ ಹಾಕೋದು, ನಾನು ಕ್ಲಾಪ್ ಮಾಡೋದು, ಅದು ಬಾಯಿ ಎತ್ತಿ ನನ್ನ ನೋಡೋದು. ಪುನಃ ಬಾಯಿ ಹಾಕಲಿಕ್ಕೆ ನೋಡುವಾಗ ನಾನು ಪುನಃ ಚಪ್ಪಳೆ ಹೊಡೆಯೋದು, ಇದು ಮಾಡೋದು. ಆಗೋದಿಲ್ಲ, ಇನ್ನೆಂತ ಮಾಡೋದು, ಏನು ಮಾಡೋಕ್ಕಾಗೋದಿಲ್ಲ, ವಿಧಿ ಇಲ್ಲ ಅಂಥೇಳಿ ರೈಫಲ್ ಕೇಳಿಕೊಂಡು ರೈಫಲ್ನಿಗೆ ಲೋಡ್ ಮಾಡಿ ನೆಲದಲ್ಲಿ ಇನ್ನೀಗ ಗುಂಡು ತಪ್ಪಿ ಹೋಗಿ ಅವನು ಹುಡುಗನಿಗೆ ಗುಂಡು ಬಿದ್ದು ಬಿಟ್ಟರೆ ಊರಿನವ್ರು ಬಿಡ್ತಾರೆ, ಅಲ್ಲಿಯವರು ಗುಂಡು ಹೊಡೆದಾರ ಅಂತ ಹೇಳ್ತಾರೆ. ಇದು ಒಂದು ರಿಸ್ಕಿ ಚಾನ್ಸ್. ಈಗ ಒಂದು ಹುಡುಗನ ಸೇವ್ ಮಾಡಬೇಕು, ಚಿರತನ ಕೊಲ್ಲಲೇಬೇಕು. ಚಿರತನ ಕೊಲ್ಲೋದಾದರೆ ಹುಡುಗ ಸಾಯ್ತಾನೆ. ಈಗ ಯಾವುದ್ರದ್ದು ಆಪ್ಷನ್, ವೇಯಿಂಗ್ ಆಪ್ಷನ್ ಅಂತ ಈಗ ಪರ್ಮಿಷನ್ ಕೇಳೋಕ್ಕಾಗೋದಿಲ್ಲ. ಅದೊಂದು ಕ್ಷಣದಲ್ಲಿ ಒಂದು ತೀರ್ಮಾನನ ತೆಗಿಲೇಬೇಕಾಗ್ತದೆ, ಅನಿವಾರ್ಯತೆಯಲ್ಲಿ ಇನ್ನು ನೆಲದಲ್ಲಿ ಅಡ್ಡ ಮಲಗಿದೆ ಕೋವಿನ ರೈಫಲ್ನ ಕರೆಕ್ಟಾಗಿ ಈ ಜೊತೆಯಲ್ಲಿ ಒಬ್ಬ ಇದ್ದವನಿಗೆ ಹೇಳಿದೆ, ನೀನು ಕ್ಲಾಪ್ ಮಾಡು, ಹಿಂಗೆ ನಾನು ಮಾಡಿದಂಗೆ ಕ್ಲಾಪ್ ಮಾಡು, ಅದಕ್ಕೆ ಕುತ್ತಿಗೆಯಿಂದ ಬಾಯಿ ಹಾಕೋಗಿ ನೀನು ಕ್ಲಾಪ್ ಹೊಡಿಬೇಕು, ತಲೆ ಎತ್ತದೆ,
ನಾ ಹೊಡಿತೀನಿ ಅಂತೇಳಿ ಹಿಂಗೆ ಅಡ್ಡ ಮಲ್ಕೊಂಡು ಕರೆಕ್ಟು ರೈಫಲ್ನ ಏಮು ಕರೆಕ್ಟು ನೋಡಿಕೊಂಡಿದ್ದ, ಹಂಗೆ ಇವನು ಕ್ಲಾಪ್ ಮಾಡಿ ಅದು ಸ್ವಲ್ಪ ತಲೆ ಎತ್ತಿದಂಗೆ ಕಾಯಿಸಿದೆ. ಟಮಾರು ಅಂತೇಳಿ ರೈಫಲ್ ಶಾಟ್ ಅಲ್ಲ, ಇಲ್ಲಿಂದ ನುಗ್ಗಿದು ಗುಂಡು ತಲೆಯಿಂದ ಈಚೆಗೆ ದಾಟಿ ಹೋಯ್ತು. ಹಂಗೆ ಆ ಒಂದು ಹುಡುಗನ ಮೇಲೆ ಹಂಗೆ ಹೊರಗಿ ಚಿರತೆ ಅದರ ಮೇಲೆ ಬೀಳ್ತು. ಅಲ್ಲಿಂದ ಎತ್ತಿ ಹುಡುಗನ ಹಾಸ್ಪಿಟ್ಲಿಗೆ ತಗೊಂಡು ಹೋಗಿದ್ದಾಯಿತು. ಸೊ ಹೀಗೆ ಎನ್ಕೌಂಟರ್ಸ್ಗಳು ಸುಮಾರು ಆಗಿದೆ. ಕರಡಿದು ಸುಮಾರು ಆಗಿದೆ, ಬಟ್ ಅದು ಅಷ್ಟೇ ಒಂದು ಸತಿ ಅದು ಈಗ ಹೆಸರು ಬರೋದೇ ಸುಮಾರು, ಆ ಹಳ್ಳಿದ ಹೆಸರು ಬರೋದಿಲ್ಲಪ್ಪ. ಅದು ವೀರನಹಳ್ಳಿ ರೇಂಜ್ ಅಲ್ಲ, ಅದು ಮೇಟಿಕುಪ್ಪೆ ಮೇಟಿಕುಪ್ಪೆ ವಲಯದಲ್ಲಿ ಒಂದು ಇದರಲ್ಲಿ ಒಂದು ಕಡೆ ತೆಂಗಿನ ತೋಟ, ಒಂದು ಕಡೆ ಇನ್ನೊಂದು ಜಮೀನು ಮಲ್ಬರಿ ಇದೆ, ಹಿಪ್ಪನೇರಳೆ ಜಮೀನು, ಮಧ್ಯದಲ್ಲಿ ಅದೇನು ನೀರು ಬಿಡುವ ಕವಲೆ, ಅದರಲ್ಲಿ ಈ ಗಾಂಧಿ ಹುಣ್ಣಿ ಮತ್ತೆ ಇದು ಸೀಮೆ ಹುಲ್ಲು ಅಂತ ಹೇಳ್ತಾರಲ್ಲ, ನಮ್ಮ ಹೈಬ್ರಿಡ್ ಗ್ರಾಸ್ ದನಗಳಿಗೆ ಹಾಕೋದು, ಅದನ್ನೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಅದ್ರದ್ದು ಒಳಗಡೆ ಸೇರ್ಬಿಟ್ಟಿದೆ. ಯಾರಿಗೊಬ್ರಿಗೆ ಗಾಯ ಮಾಡಿದೆ, ಅಲ್ಲಿ ಊರಿನವರಿಗೆ ಗಾಯ ಮಾಡಿ ಅಲ್ಲಿ ಸೇರ್ಕೊಂಡಿದೆ. ಸೊ ಇನ್ನು ಅದರಲ್ಲಿ ಎಂತ ಮಾಡೋದು ಅಂತ ಹೇಳುವಾಗ, ಅದರಲ್ಲಿ ಸರಿ ಇನ್ನೆಂತ ಮಾಡೋದು, 2 ಆಪ್ಷನ್ ನೋಡೋಣ ಅಂತ ಹೇಳ್ಕೊಂಡು ಹಂಗೇ ಬರ್ತಾ ಇರುವಾಗ ಕರಡಿ ಹಂಗೆ ಮಲಗಿದೆ ಇದರಲ್ಲಿ. ಇನ್ನು ಇವನಿಗೆ ಹೇಳಿದೆ, ನೀನು ರೈಫಲ್ ಯಾವುದಕ್ಕೂ ರೆಡಿ ಇಟ್ಟುಕೋ ಜೊತೆಯಲ್ಲಿರುವವನಿಗೆ, ನಾನು ನೋಡ್ತೀನಿ, ಫಸ್ಟ್ ಔಷಧಿ ಹೊಡಿತೀನಿ, ಹೊಡೆದು ಇದು ಮಾಡುವ ನೋಡೋಣ, ಅದಷ್ಟು ಬೇಗ ಕರಡಿ ಸ್ವಲ್ಪ ಸ್ಲೋ, ತೊಂದರೆ ಇಲ್ಲ ಇಲ್ಲಿ ಅಂತೇಳಿ ಮೆಲ್ಲ ಕ್ರಾಲ್ ಮಾಡ್ಕೊಂಡು ಹೋಗದೆ. ಅದು ಮುಖ ಪುಣ್ಯಕ್ಕೆ ಆ ಕಡೆ ಹಾಕ್ಕೊಂಡಿತ್ತು. ಹಂಗೆ ಕ್ರಾಲ್ ಮಾಡ್ಕೊಂಡು ಹೋಗಿ ಹಿಂದ್ಗಡೆಗೆ ಹೊಡೆದೆ, ಹಂಗೆ ಮಲಗ್ಬಿಟ್ಟೆ ಅಲ್ಲೇ ಇದರಲ್ಲಿ. ಸೊ ಮಲಗಿದ್ದು ಅದೊಂದು ಸ್ವಲ್ಪ ದೂರ ಅದೇ ಕವಲೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಸುಮ್ಮನೆ ಕೂತ್ಬಿಡ್ತು. ಅಲ್ಲಿಂದ ಈ ಕಡೆ ಮೆಲ್ಲ ಒಂದು 5-6 ನಿಮಿಷ ಆದ್ಮೇಲೆ ಮೆಲ್ಲ ಎದ್ದುಬಿಟ್ಟು ಮೆಲ್ಲ ಒಂದು ಕೋಲು ಹಿಡ್ಕೊಂಡು ತಟ್ಕೊಂಡು ಹೋದೆ. ಅಲ್ಲಿಂದ ಒಂದು ನೋಡುವಾಗ ಸ್ವಲ್ಪ ದೂರದಲ್ಲಿ ಮಲಗಿದೆ. ಅಲ್ಲಿ ಮಲಗಿದಾನೆ ಒಂದು 2-3 ಕಲ್ಲು ತರಿಸಿ ಕಲ್ಲು ಎತ್ತಿ ಹಾಕಿದೆ ಅದ್ರ ಮೇಲಕ್ಕೆ, ಸಣ್ಣ ಕಲ್ಲು ಎತ್ತಿ ಹಾಕಿದೆ. ಇದು ಅಲ್ಲಾಡ್ತಾ ಇಲ್ಲ. ಇನ್ನು ಇಂಜೆಕ್ಷನ್ ಆಕ್ಟ್ ಆಗಿದೆ ಅಂತೇಳಿ ಇನ್ನು ಹೋಗಿ ಅದನ್ನ ಎತ್ತಾಕೊಂಡು ತಂದು ಕೆಜಿಗೆ ಹಾಕಿ ತಕೊಂಡು ಹೋಗಿ ಅಲ್ಲಿ ನಾಗರಹೊಳೆ ಕಾಡು ಒಳಗಡೆ ಬಿಟ್ಟಿದ್ದು ಉಂಟು.